ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು GC ಜ್ಯುವೆಲರ್ಸ್. ಲಾಂಗ್ ಹಾರ ಒಂದು ಬ್ರೇಸ್ಲೆಟ್ ಮತ್ತೆ ಚೈನ್ ಒಂದು ಆರ್ಡರ್ ಬಂದಿದೆ. ಸೊ ಎಲ್ಲಾದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಲಾಂಗ್ ಹಾರ ಬಂದ್ಬಿಟ್ಟು 47 ಗ್ರಾಮ್ ಅಲ್ಲಿ ಆಗಿದೆ. ಕಸ್ಟಮರ್ ಬಂದ್ಬಿಟ್ಟು 45 ಗ್ರಾಮ್ ಅಲ್ಲಿ ಹೇಳಿದ್ರು, 1-2 ಗ್ರಾಮ್ ಜಾಸ್ತಿ ಆಗಿದೆ. ನೋಡ್ಬೇಕು ಕಸ್ಟಮರ್ ಏನಂತಾರೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಸೊ ಲಾಸ್ಟ್ ಟೈಮು ಸೇಮ್ ಡಿಸೈನ್ ಮಾಡಿಸಿದ್ವು. ಸೊ ಅವರು ಸೇಮ್ ಸ್ಕ್ರೀನ್ ಶಾಟ್ ತಗೊಂಡು ಸೇಮ್ ಡಿಸೈನ್ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಇದಕ್ಕೆ ಮುಂಚೆನೂ ಕಸ್ಟಮರ್ ನೆಕ್ಲೆಸ್ ಒಂದು ಆರ್ಡರ್ ಮಾಡ್ಕೊಂಡಿದ್ರು. ಇವರು KR ಪುರಂ ಇಂದಾನೆ ಕಸ್ಟಮರ್ ಆರ್ಡರ್ ಮಾಡಿರೋದು, ಹಳೆ ಕಸ್ಟಮರ್ ಇವರು. ಮತ್ತೆ ಡಿಸೈನ್ ಎಲ್ಲ ಸೇಮ್ ಆಸ್ ಇಟ್ ಈಸ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಡಿಸೈನ್ ಅಲ್ಲಿ ಇಲ್ಲಿ ಕಾಸು ಬಂದಿದೆ, ಮತ್ತೆ ಪಿಕಾಕ್ ಬಂದಿದೆ, ಮತ್ತೆ ಅಲ್ಲಿ ಸೆಂಟ್ರಲ್ಲಿ ಲಕ್ಷ್ಮಿ ಬಂದಿದೆ. ಸೊ ಕೆಳಗಡೆ ಬೀಡ್ಸ್ ಅಲ್ಲಿ ಗ್ರೀನ್ ಬೀಡ್ಸ್ ಬಂದಿದೆ. ಹಾರ ತುಂಬಾ ಚೆನ್ನಾಗಿದೆ. ಇದು 45 ಗ್ರಾಮ್ ಅಲ್ಲಿ ಮಾಡ್ಬೋದು. ಏನಂದ್ರೆ ಒಂದು 2 ಗ್ರಾಮ್ಸ್ ಜಾಸ್ತಿ ಆಗಿದೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಒಂದು 45 ಗ್ರಾಮ್ ಅಲ್ಲಿ ಟ್ರೈ ಮಾಡ್ಬೋದು. 45 to 47 ಗ್ರಾಮ್ಸ್ ಆಗುತ್ತೆ, ಏನು ತೊಂದರೆ ಆಗಲ್ಲ. ಮತ್ತೆ ಲೆಂತ್ ಬಂದ್ಬಿಟ್ಟು ಅರೌಂಡ್ 18 ಇಂಚಸ್ ಅಥವಾ 19 ಇಂಚಸ್ ಬಂದಿದೆ. ಸೊ ಇದಕ್ಕೆ ಬ್ಯಾಕ್ ಚೈನ್ ಬಂದಿದೆ. ಬ್ಯಾಕ್ ಚೈನ್ ಬರೋದ್ರಿಂದ ನೀವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತೆ ಇದಕ್ಕೆ ಸ್ಟೋನ್ ವೆಯ್ಟು ಎಲ್ಲ ಏನಿದೆ, ಬೀಡ್ಸ್ ವೆಯ್ಟ್ ಎಲ್ಲ ಮೈನಸ್ ಬರುತ್ತೆ ಕಸ್ಟಮರ್ಗೆ. ಡಿಸೈನ್ ತುಂಬಾ ಚೆನ್ನಾಗಿದೆ. 47-45 ಗ್ರಾಮ್ ಅಲ್ಲಿ ರೆಡಿ ಆಗಿದೆ. ಸೊ ಕಸ್ಟಮರ್ ಹತ್ರ ಬಿಫೋರ್ ನೆಕ್ಲೆಸ್ ಒಂದಿತ್ತು, ಆ ನೆಕ್ಲೆಸ್ಗೆ ಮ್ಯಾಚಿಂಗ್ಗೆ ಹಾರ ತಗೊಂಡಿದ್ದಾರೆ. ಮತ್ತೆ ಕೆಳಗಡೆ ಬೀಡ್ಸ್ ಎಲ್ಲ ಸೇಮ್ ಇತ್ತು ಹೊಡೆದು ನೆಕ್ಲೆಸ್ ಅಲ್ಲಿ. ಸೊ ಸೇಮ್ ಅದೇ ಟೈಪ್ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ಡಿಸೈನ್ ತುಂಬಾ ಚೆನ್ನಾಗಿದೆ. ಚೈನ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಇವ್ರು ಬಂದ್ಬಿಟ್ಟು ರಾಮಮೂರ್ತಿ ನಗರದಿಂದ ಆರ್ಡರ್ ಮಾಡಿರೋದು. ಸೊ ಇವರು ಯಾವ್ದೋ ಆಪಲ್ ನೋಡ್ಬಿಟ್ಟು ಡಿಸೈನ್ಸ್ ಸೆಲೆಕ್ಟ್ ಮಾಡಿದ್ರು. ಅರೌಂಡ್ 20 ಗ್ರಾಮ್ ಅಲ್ಲಿ ಹೇಳಿದ್ರು. 22 ಅಲ್ಲಿ ಆಗುತ್ತೆ ಅಂತ ಹೇಳಿದ್ರು, ಆದ್ರೆ 20 ಗ್ರಾಮ್ಸೇ ಆಗಿದೆ. ಏನ್ ಮಾಡಕ್ಕಾಗಲ್ಲ, ಒಂದೊಂದ್ಸಲಿ ವೆಯ್ಟ್ ಜಾಸ್ತಿ ಆಗ್ಬೇಕು ಅನ್ಕೊಂಡ್ರು ಕಮ್ಮಿ ಆಗುತ್ತೆ, ಇನ್ನೊಂದ್ಸಲಿ ಕಮ್ಮಿ ಆಗುತ್ತೆ ಅನ್ಕೊಳೋದನ್ನು 1 ಗ್ರಾಮ್ 2 ಗ್ರಾಮ್ ಜಾಸ್ತಿ ಆಗುತ್ತೆ. ಅದು ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಎಕ್ಸಾಕ್ಟ್ ಸೇಮ್ ವೆಯ್ಟ್ ಬರಲ್ಲ ಯಾವತ್ತು ಮಾಡಿದಾಗ, ಒಂಚೂರು ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಸೊ ಕಸ್ಟಮರ್ ಸ್ವಲ್ಪ ಅದನ್ನ ಬೇರ್ ಮಾಡಬೇಕು, ಯಾಕಂದ್ರೆ ಚಿನ್ನ ನಿಮ್ಗೆ ಬರುತ್ತೆ. 1 ಗ್ರಾಮ್ 2 ಗ್ರಾಮ್ ಜಾಸ್ತಿ ಆದ್ರೆ ನೀವು ಅದಕ್ಕೆ ಬ್ಯಾಕಪ್ ಅಮೌಂಟ್ ಇಟ್ಕೊಂಡಿರಿ. ಮತ್ತೆ ಇದು ಬಂದ್ಬಿಟ್ಟು ಹೊಸ ಟೈಪ್ ಡಿಸೈನ್. ಸೊ ಅವರು ಸೇಮ್ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು, ಮದುವೆಗೆ ಏನೋ ಬೇಕು ಅಂತ ಹೇಳ್ಬಿಟ್ಟು. ಇವ್ರು ಬಂದ್ಬಿಟ್ಟು ರಾಮಮೂರ್ತಿ ನಗರದಿಂದ ಆರ್ಡರ್ ಮಾಡಿರೋದು. ಸೊ ಡಿಸೈನ್ ಸೇಮ್ ಬಂದಿದೆ. 20 ಇಂಚಸ್ ಲಾಂಗ್ ಇದೆ, ಮತ್ತೆ 20 ಗ್ರಾಮ್ ವೆಯ್ಟ್ ಇದೆ. ಚೈನ್ ಇದು ನೋಡಕ್ಕೆ ತುಂಬಾ ದಪ್ಪ ಇದೆ, ಮತ್ತೆ ಡೈಲಿ ವೇರ್ಗೂ ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಡಿಸೈನ್ ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಯಾರು ಯೂಸ್ ಮಾಡಲ್ಲ. ನಿಮ್ಗೆ ಏನಾದ್ರು ಬೇಕಾದ್ರೆ ಈ ತರ ಮಾಡ್ಕೊಡಿ, ಚೆನ್ನಾಗಿರುತ್ತೆ. ಡೈಲಿ ವೇರ್ಗೂ ಆಗುತ್ತೆ, ಫಂಕ್ಷನ್ ವೇರ್ಗೂ ಆಗುತ್ತೆ. ತುಂಬಾ ಬೋಲ್ಡ್ ಆಗಿ ಕಾಣಿಸುತ್ತೆ ಇದು. ಮತ್ತೆ ಅವ್ರ ಹತ್ರ ಸೇಮ್ ಬ್ರೇಸ್ಲೆಟ್ ಒಂದಿತ್ತು ಲಯನ್ದು. ಅದು ಬಂದ್ಬಿಟ್ಟು 23 ಗ್ರಾಮ್ಸ್ ಇತ್ತು. ಮತ್ತೆ ಇವಾಗ 20 ಗ್ರಾಮ್ ಅಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು. ಇದು ಸೈಜ್ ಇನ್ನೊಂದು ಅರ್ಧ ಇಂಚ್ ಕಮ್ಮಿ ಆಗಿದೆ. ಮತ್ತೆ ಸೇಮ್ ಡಿಸೈನ್ ಅವ್ರೇನ್ ಕೊಟ್ಟಿದ್ರು, ಸೊ ಸೇಮ್ ಡಿಸೈನ್ ಆಗಿದೆ. ಇದೆಲ್ಲ ಫಸ್ಟ್ ಕ್ಯಾಡ್ ಅಲ್ಲಿ ಮಾಡ್ಬಿಟ್ಟು, ಕ್ಯಾಡ್ ಓಕೆ ಅಂದ್ಮೇಲೆ ಮತ್ತೆ ಆಕ್ಚುಯಲ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಡಿಸೈನ್ ತುಂಬಾ ಚೆನ್ನಾಗಿದೆ. ಅವ್ರೇನ್ ಡಿಸೈನ್ ಕೊಟ್ಟಿದ್ರು ಸೇಮ್ ಡಿಸೈನ್ ಬಂದಿದೆ. 20 ಗ್ರಾಮ್ ವೆಯ್ಟ್ ಅಲ್ಲಿ ಆಗಿದೆ. ಮತ್ತೆ ಇದು ಲೆಂತ್ ಬಂದ್ಬಿಟ್ಟು 7.5 ಇಂಚ್ ಇದೆ. ಅವ್ರ ಹತ್ರ ಇದ್ದಿದ್ದು 8 ಇಂಚ್ ಇತ್ತು. ಸೊ ಇದು ಬೇರೆಯವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಇವರು ರಾಮಮೂರ್ತಿ ನಗರ ಸೇಮ್ ಕಸ್ಟಮರ್. ಚೈನ್ ಆರ್ಡರ್ ಮಾಡಿರೋದು ಇವರು ಇಬ್ರು ಸೇಮ್ ಕಸ್ಟಮರೇ. ಡಿಸೈನ್ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಆರ್ಡರ್ ಮಾಡಿ. ನಿಮ್ಗೂ ಈ ತರ ಏನಾದ್ರು ಜ್ಯುವೆಲರಿ ಬೇಕಾದ್ರೆ ಬಂದು GC ಜ್ಯುವೆಲರ್ಸ್ ಅಲ್ಲಿ ಆರ್ಡರ್ ಮಾಡಿ. ಬೇರೆ ಜ್ಯುವೆಲರ್ಸ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಮೇಕಿಂಗ್ ಚಾರ್ಜಸ್ ಕಮ್ಮಿ ಇರುತ್ತೆ. ಮತ್ತೆ ಫಿನಿಶಿಂಗ್ ನೋಡ್ತಿದಾರಲ್ಲ, 100% ಫಿನಿಶಿಂಗ್ ಚೆನ್ನಾಗಿರುತ್ತೆ. ನಮ್ಮ ಶಾಪ್ ಬಂದ್ಬಿಟ್ಟು KR ಪುರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಬರುತ್ತೆ. ಸೊ ಅಲ್ಲಿಂದ ಒಂದು 100 ಮೀಟರ್ಸ್ ಬಸ್ ಸ್ಟಾಪ್ಗೆ ಹತ್ರನೇ, ಒಂದು 100 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ. ಮತ್ತೆ ಯಾರೇ ಕಸ್ಟಮರ್ ಆರ್ಡರ್ ಮಾಡಿದ್ರು ದಯವಿಟ್ಟು 80% ಅಮೌಂಟ್ ಫಸ್ಟೇ ಪೇ ಮಾಡಬೇಕಾಗುತ್ತೆ. ಮತ್ತೆ ರಿಮೈನಿಂಗ್ 20% ಏನಿದೆ, ಸೊ ಅದು ಡೆಲಿವರಿ ಟೈಮಲ್ಲಿ ಇಸ್ಕೊಬೋದು. ಎಲ್ಲ 1 ವೀಕಲ್ಲಿ ಡೆಲಿವರಿ ಕೊಟ್ಬಿಡ್ತೀವಿ. ಇನ್ನೊಂದೇನೆಂದರೆ, ಸಾಲ ಯಾರು ಕೇಳಬೇಡಿ. ಸಾಲ ಯಾರಿಗೂ ಕೊಡಲ್ಲ. ದಯವಿಟ್ಟು ನೀವು ಫುಲ್ ಅಮೌಂಟ್ ಕೊಟ್ಟೆ ತೊಗೊಂಡೋಗ್ಬೇಕು. 10,000 ಮತ್ತೆ ಕೊಡ್ತೀನಿ, 5,000 ಕೊಡ್ತೀನಿ ಹಂಗೆಲ್ಲ ಯಾರು ಹೇಳ್ಬೇಡಿ. ಫುಲ್ ಅಮೌಂಟ್ ಕೊಡಬೇಕು. ಸಾಲ ಯಾವುದೇ ಕಾರಣಕ್ಕೂ ಸಿಗಲ್ಲ. ಥ್ಯಾಂಕ್ ಯು. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಯಾರಿಗಾದ್ರೂ ವಿಡಿಯೋ ಉಪಯೋಗ ಅಂತಂದರೆ ಶೇರ್ ಮಾಡಿ. ಇಂಥ ಹೊಸ ಚಾನಲ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತೆ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದರದೆಲ್ಲ ವಿಡಿಯೋ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಿರೋ. ಥ್ಯಾಂಕ್ ಯು.